ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿ ಸ್ಟಾಕ್ಸ್. ಈ ಒಂದು ವಿಡಿಯೋದಲ್ಲಿ ನಾನು BCom 5th ಸೆಮಿಸ್ಟರ್ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟಲ್ಲಿ ಇನ್ಕಮ್ ಫ್ರಮ್ ಸ್ಯಾಲರಿ ಚಾಪ್ಟರಿಂದ ಒಂದು 12 ಮಾರ್ಕ್ಸ್ ಕ್ವೆಶನನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಈ ಕ್ವೆಶನ್ ಏನು ಅಂತಂದರೆ, ಮಿಸ್ಟರ್ ಎಕ್ಸ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ ವರ್ಕಿಂಗ್ ಇನ್ ABC ಲಿಮಿಟೆಡ್ ಬ್ಯಾಂಗ್ಳೂರ್ ಹ್ಯಾಸ್ ಫರ್ನಿಶ್ಡ್ ದ ಫಾಲೋಯಿಂಗ್ ಡೀಟೇಲ್ಸ್ ಆಫ್ his income for the year 22 to 23. Compute his income from salary for assessment year 23 to 24. ಇಲ್ಲಿ ಫಸ್ಟ್ ನಮಗೆ ಬೇಸಿಕ್ ಸ್ಯಾಲ್ರಿ ಕೊಟ್ಟಿದ್ದಾರೆ, ಅದು ಬಂದು 40,000 ಪರ್ ಮಂತ್ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು 40,000 ಇಂಟು 12 ಮಾಡ್ಕೋತೀವಿ. ಡಿಯರ್ನೆಸ್ ಅಲೋವೆನ್ಸ್ ಬಂದು 24,000 ಪರ್ ಮಂತ್ ಕೊಟ್ಟಿದ್ದಾರೆ, ಅದರಿಂದ 24,000 ಇಂಟು 12 ಮಾಡ್ಕೋತೀವಿ. ನೆಕ್ಸ್ಟ್ ಬಂದು ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಕಮಿಷನ್ ಆನ್ ಸೇಲ್ಸ್ 15,000 ಪರ್ ಮಂತ್ ಕೊಟ್ಟಿದ್ದಾರೆ, ಇದನ್ನು ಕೂಡ ನಾವು 15,000 ಇಂಟು 2 ಮಾಡ್ಕೋತೀವಿ. ಆ್ಯಂಡ್ ಬೋನಸ್ ಬಂದು 65,000 ಕೊಟ್ಟಿದ್ದಾರೆ. HRA, ಇಲ್ಲಿ ನಾವು HRA ಕ್ಯಾಲ್ಕುಲೇಟ್ ಮಾಡಬೇಕು, ಅಂದರೆ ಹೌಸ್ ರೆಂಟ್ ಅಲೋವೆನ್ಸ್ ಕ್ಯಾಲ್ಕುಲೇಷನನ್ನು ಮಾಡಬೇಕು. ಅದು 12,500 ಪರ್ ಮಂತ್. ರೆಂಟ್ ಪೇಯ್ಡ್ ಬಂದು 10,600 ಪರ್ ಮಂತ್. ನೆಕ್ಸ್ಟ್ ಬಂದು ಟ್ರಾನ್ಸ್ಪೋರ್ಟ್ ಅಲೋವೆನ್ಸ್ 4,000 ಪರ್ ಮಂತ್ ಕೊಟ್ಟಿದ್ದಾರೆ. ರೀಇಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಬಂದು 2,500 ಕೊಟ್ಟಿದ್ದಾರೆ. ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಓನ್ ಕಾಂಟ್ರಿಬ್ಯೂಷನ್ ಟು RPF ಈಸ್ 15% ಆಫ್ ಸ್ಯಾಲ್ರಿ. ಇದಕ್ಕೆ ಒಂದು ಅಂದರೆ RPF ಅಲ್ಲಿ ನಾವು 12%ನ ಎಕ್ಸಮ್ಟ್ ಮಾಡಬೇಕಾಗುತ್ತೆ. ಫಸ್ಟು 15% ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಎಕ್ಸಮ್ಟೆಡ್ 12%ಅನ್ನು ಮಾಡಬೇಕು, ಆವಾಗ ನಮಗೆ ಆನ್ಸರ್ ಸಿಗುತ್ತೆ. ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು RPF ಈಸ್ 11,000 ಅಟ್ 11% ಪರ್ ಆ್ಯನಮ್. ಇದರಲ್ಲಿ ನಾವು 9.5%ನ ತಗೋಬೇಕಾಗುತ್ತೆ. ಆ್ಯಂಡ್ ಪ್ರೊಫೆಷ್ನಲ್ ಟ್ಯಾಕ್ಸ್ ಪೇಯ್ಡ್ ಬೈ ದ ಎಂಪ್ಲಾಯಿ ಬಂದು 400 ಪರ್ ಮಂತ್. ಆ್ಯಂಡ್ ಹೀ ಈಸ್ ಪ್ರೊವೈಡೆಡ್ ವಿತ್ ಮೋರ್ ದ್ಯಾನ್ 1.6 ಲೀಟರ್ ಕೆಪಾಸಿಟಿ ಕಾರ್ ಬೈ ದ ಕಂಪನಿ ಫಾರ್ ಅಫಿಷಿಯಲ್ ಯೂಸ್. ಇದು ಬಂದು ನಾವು ನಿಲ್ ಅಂತ ಬರ್ಕೋತೀವಿ, ಬಿಕಾಸ್ ಈ ಒಂದು ಪರ್ಸನ್ ಬಂದು ಹ್ಯಾಂಡಿಕ್ಯಾಪ್ಟ್ ಆಗಿರೋದ್ರಿಂದ ಯಾವುದೇ ರೀತಿಯಾದ ಟ್ಯಾಕ್ಸ್ ಕೂಡ ಅಪ್ಲಿಕಬಲ್ ಆಗಲ್ಲ. ಆಲ್ ದ ಎಕ್ಸ್ಪೆನ್ಸಸ್ ಇನ್ಕ್ಲೂಡಿಂಗ್ ಸ್ಯಾಲ್ರಿ ಆಫ್ ಡ್ರೈವರ್ ಆರ್ ಮೆಟ್ ಬೈ ದ ಕಂಪನಿ. ಆ್ಯಂಡ್ ಚಿಲ್ಡ್ರನ್ ಎಜುಕೇಷನ್ ಅಲೋವೆನ್ಸ್ ಬಂದು 600 ಪರ್ ಮಂತ್ ಪರ್ ಚಿಲ್ಡ್ರನ್ ಫಾರ್ 2 ಚಿಲ್ಡ್ರನ್. ಆ್ಯಂಡ್ ಚಿಲ್ಡ್ರನ್ ಹಾಸ್ಟೆಲ್ ಅಲೋವೆನ್ಸ್ 1,000 ಪರ್ ಮಂತ್ ಫಾರ್ 2 ಚಿಲ್ಡ್ರನ್ ಅಂತ ಹೇಳಿ ನಮಗೆ ಕ್ವೆಶನಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಕ್ವೆಶನ್ನ ಈಗ ಸಾಲ್ವ್ ಮಾಡ್ತಾ ಹೋಗೋಣ ನಾವು. ಇಲ್ಲಿ ನೋಡ್ಬೋದು ನೀವು, ಇನ್ಕಮ್ ಫ್ರಮ್ ಸ್ಯಾಲ್ರಿ ಬೇಸಿಕ್ ಸ್ಯಾಲ್ರಿ ಬಂದು 40,000 ಕೊಟ್ಟಿದ್ರು, ಪರ್ ಮಂತ್ ಕೊಟ್ಟಿದ್ರು. ಅದಕ್ಕೆ ನಾವು ಇಂಟು 12 ಮಾಡಿಕೊಂಡ್ರೆ 4,80,000 ಬಂದಿದೆ. ಡಿಯರ್ನೆಸ್ ಅಲೋವೆನ್ಸ್ 24,000 ಇಂಟು 12 ಕೊಟ್ಟಿದ್ದಾರೆ, ಅದು 2,88,000 ಆಗುತ್ತೆ. ಆ್ಯಂಡ್ ಕಮಿಷನ್ ಬಂದು 50,000 ಇಂಟು 12 ಮಾಡ್ಕೋಬೇಕು, ಅದು 1,80,000. ಬೋನಸ್ ಡೈರೆಕ್ಟಾಗಿ ಅವರೇ ಕೊಟ್ಟಿದ್ದಾರೆ 65,000. ಆ್ಯಂಡ್ HRAನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. HRA ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅದಕ್ಕೆ ಆದಂಥ ಫಾರ್ಮುಲಾ ಇದೆ, ಒಂದು ಫಾರ್ಮ್ಯಾಟ್ ಇದೆ, ಅದನ್ನು ನಾವು ಇವಾಗ ನೋಡೋಣ. HRA ರಿಸೀವ್ಡ್ ಕ್ವಶನಲ್ಲಿ ನೋಡಿ, ಇಲ್ಲಿ HRA ನಮಗೆ ಎಷ್ಟು ರಿಸೀವ್ ಆಗಿದೆ ಅಂತಂದರೆ 12,500 ಪರ್ ಮಂತ್ ರಿಸೀವ್ ಆಗಿದೆ. ಅದರಿಂದ 12,500 ಇಂಟು 12 ಮಾಡ್ಕೋತೀವಿ, ಅದು 1,50,000 ಆಗುತ್ತೆ. ಆ್ಯಂಡ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ಸನ್ನು ಮಾಡಬೇಕು. HRA ರಿಸೀವ್ಡ್ ಬಂದು 1,50,000, 40% ಆನ್ ಸ್ಯಾಲ್ರಿ ಮಾಡಬೇಕು. ಈಗ ಸ್ಯಾಲ್ರಿಗೆ ನಮಗೆ ಗೊತ್ತಿರುವಂಥ ಫಾರ್ಮುಲಾ ಬಂದು ಡಿಯರ್ನೆಸ್ ಅಲೋವೆನ್ಸ್ ಮತ್ತು ಬೇಸಿಕ್ ಪೇ ಪ್ಲಸ್ ಡಿಯರ್ನೆಸ್ ಅಲೋವೆನ್ಸ್ ಮಾಡಿದ್ರೆ ನಮಗೆ ಸ್ಯಾಲ್ರಿ ಸಿಗುತ್ತೆ. ಅದರಿಂದ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ, ಬೇಸಿಕ್ ಸ್ಯಾಲ್ರಿ ಬಂದು 4,80,000 ಪ್ಲಸ್ ಡಿಯರ್ನೆಸ್ ಅಲೋವೆನ್ಸ್ 2,88,000 ಆ್ಯಡ್ ಮಾಡ್ಕೋತೀವಿ. ಇಲ್ಲಿ ಆ್ಯಡ್ ಮಾಡ್ಕೊಂಡಾಗ ನಮಗೆ 7,68,000 ಬರುತ್ತೆ. ಅದರ ಮೇಲೆ 40%ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದ್ರ ಮೇಲೆ 40%ಅನ್ನು ಮಾಡಿದಾಗ ನಮಗೆ 3,07,200 ಬಂದು ಆನ್ಸರ್ ಸಿಗುತ್ತೆ. ನೆಕ್ಸ್ಟು ರೆಂಟ್ ಪೇಯ್ಡ್, ಅದರಲ್ಲಿ ರೆಂಟ್ ನಮಗೆ ಕೊಟ್ಟಿದ್ದಾರೆ HRAಯಲ್ಲಿ ನೋಡಿ. ಇಲ್ಲಿ HRAಯಲ್ಲಿ ರೆಂಟ್ ಕೊಟ್ಟಿದ್ದಾರೆ 10,600 ಪರ್ ಮಂತ್ ಅಂತ. 10,600 ಇಂಟು 12 ಮಾಡ್ತೀವಿ, ಆವಾಗ ನಮಗೆ 1,27,200 ಬರುತ್ತೆ. ಇದರಲ್ಲಿ -10% ಆಫ್ ಸ್ಯಾಲ್ರಿ ಮಾಡಬೇಕು ನಾವು. ಮತ್ತು ಸ್ಯಾಲ್ರಿ ಬಂದು ನಾವು ಇಲ್ಲಿ ಆಲ್ರೆಡಿ ಕಂಡು ಹಿಡಿದಿದ್ದೀವಿ, 7,68,000 ಇಂಟು 10% ಮಾಡಬೇಕು, ಅದರಲ್ಲಿ 76,800 ಬರುತ್ತೆ. ಈ 76,800ಇಂದ ರೆಂಟ್ ಪೇಯ್ಡನ್ನು ನಾವು ಮೈನಸ್ ಮಾಡಬೇಕು, ಆವಾಗ
50,400 ಬರುತ್ತೆ. ಇವಾಗ 50,400 ಆ್ಯಂಡ್ 3,07,200 ಆ್ಯಂಡ್ 1,50,000 ಯಾವುದು ಕಡಿಮೆ ಇದೆ ನಾವು ಅದನ್ನು ಇಲ್ಲಿ ಕನ್ಸಿಡರ್ ಮಾಡಿ ಇದರಿಂದ ಇದನ್ನು ಮೈನಸ್ ಮಾಡಿದ್ರೆ ನಮಗೆ 99,600 ಬರುತ್ತೆ. ಇದು ನಮ್ಮ HRA ಆಗಿದೆ. HRA ಕಾಲಮಲ್ಲಿ ನಾವು ಅದನ್ನು ಬರಿತಾ ಹೋಗ್ತೀವಿ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಅಲೋವೆನ್ಸ್ ಬಂದು ಕ್ವೆಶನಲ್ಲಿ 4,000 ಪರ್ ಮಂತ್ ಕೊಟ್ಟಿದ್ದಾರೆ. 4,000 ಇಂಟು 12 ಮಾಡ್ತೀವಿ, ಅದು 48,000 ಬರುತ್ತೆ. ಇದರಲ್ಲಿ ಟ್ರಾನ್ಸ್ಪೋರ್ಟ್ ಅಲೋವೆನ್ಸಸ್ಗೆ ಸ್ವಲ್ಪ ಎಕ್ಸಮ್ಷನ್ಸ್ ಇದೆ. ಆ ಎಕ್ಸಮ್ಷನ್ಸ್ ಏನು ಅಂತ ನಾವು ನೋಡೋಣ. ನೋಡಿ ಇಲ್ಲಿ, ಫಾರ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ ದ ಎಕ್ಸಮ್ಷನ್ ಲಿಮಿಟ್ ಈಸ್ 3,200 ಪರ್ ಮಂತ್ ಆ್ಯಂಡ್ 38,400 ಪರ್ ಆ್ಯನಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇವಾಗ ನೋಡಿ, ಟ್ರಾನ್ಸ್ಪೋರ್ಟ್ ಅಲೋವೆನ್ಸ್ ನಮಗೆ ಕೊಟ್ಟಿರೋದು 4,000. ಅದನ್ನು ನಾವು ಇಂಟು 12 ಮಾಡ್ಕೋತೀವಿ ಫಸ್ಟು. ಅದಾದಮೇಲೆ ಎಕ್ಸಮ್ಟೆಡ್ ಬಂದು 3,200 ಪರ್ ಮಂತ್ ಅಂತ ಹೇಳಿ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ 3,200 ಇಂಟು 12 ಮಾಡ್ಕೋತೀವಿ. ಈ ಬಂದಿರುವಂತಹ ಆನ್ಸರನ್ನು ಇಲ್ಲಿ ನಮಗೆ 48,000 ಬಂದಿದೆ ಆ್ಯಂಡ್ ಇಲ್ಲಿ 38,400 ಬಂದಿದೆ. 48,000ಇಂದ 38,400 ನಾವು ಮೈನಸ್ ಮಾಡ್ಕೋತೀವಿ. ಆವಾಗ ನಮಗೆ 9,600 ಬಂದು ಆನ್ಸರ್ ಬರುತ್ತೆ. ನೆಕ್ಸ್ಟ್ ಬಂದು 7th ಒನ್, ರೀಇಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಎಕ್ಸ್ಪೆನ್ಸಸ್ 2,500 ಇದೆ. ಇದು ಬಂದು 2,500 ಕೊಟ್ಟಿದ್ದಾರೆ. ಆ 2,500 ನಾವು ಇಲ್ಲಿ ಬರ್ಕೋತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು RPF ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಅದಕ್ಕೆ ನೋಟ್ 2 ಅನ್ನು ನಾವು ನೋಡ್ತಾ ಹೋಗೋಣ. RPF ಅಲ್ಲಿ ಫಸ್ಟ್ ನಮಗೇನು 15% ಆಫ್ ಸ್ಯಾಲ್ರಿ ಅಂತಂದರೆ ಸ್ಯಾಲ್ರಿ ನಾವು ಆಲ್ರೆಡಿ ಕಂಡು ಹಿಡ್ದಿದ್ದೀವಿ. HRA ಮಾಡಬೇಕಾದ್ರೆ 7,68,000 ನಾವು ಕಂಡು ಹಿಡ್ತಿದ್ದೀವಿ. ಆ 7,68,000ಗೆ ನಾವು 15% ಫಸ್ಟ್ ಮಾಡ್ತೀವಿ. ಅದಾದಮೇಲೆ ಇದರಲ್ಲಿ 12% ಬಂದು ನಮಗೆ ಎಕ್ಸೆಂಪ್ಟೆಡ್. ಅದರಿಂದ 7,68,000 ಇಂಟು 12% ಮಾಡ್ತೀವಿ. ಆಗ ಈಗ 7,68,000 ಇಂಟು 15% ಮಾಡಿದಾಗ ನಮಗೆ 1,15,200 ಬರುತ್ತೆ. ಆ್ಯಂಡ್ 7,68,000 ಇಂಟು 12% ಮಾಡಿದಾಗ ನಮಗೆ 92,160 ಬರುತ್ತೆ. 1,15,200 ಮೈನಸ್ 92,160 ಮೈನಸ್ ಮಾಡಿದಾಗ ನಮಗೆ 23,040 ರೂಪೀಸ್ ಬಂದು ಬರುತ್ತೆ. ಅದನ್ನು ನಾವು ಇಲ್ಲಿ RPFಗೆ ಡೈರೆಕ್ಟಾಗಿ ಬರ್ಕೋತೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಬಂದು ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಇಲ್ಲಿ ನೋಡಿ, ಇಂಟ್ರೆಸ್ಟ್ ಕ್ರಿಯೇಟೆಡ್ ಟು RPF ಇಸ್ 11,000 ಅಟ್ 11%. ಇದರಲ್ಲಿ 9.5% ಬಂದು ಎಕ್ಸೆಂಪ್ಟೆಡ್. ಇವಾಗ ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ 11,000 ಇಂಟು 11 ಮೈನಸ್ 9.5 ಡಿವೈಡೆಡ್ ಬೈ 11 ಮಾಡ್ಕೋತೀವಿ. ಆವಾಗ ನಮಗೆ 1,500 ಬಂದು ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಮೋಟರ್ ಕಾರ್ದು ನಿಲ್ಲು, ಬಿಕಾಸ್ ಇವರು ಹ್ಯಾಂಡಿಕ್ಯಾಪ್ಟ್ ಆಗಿರೋದ್ರಿಂದ ಈ ಕ್ವಶನಲ್ಲಿ ಅದನ್ನು ನಿಲ್ಲ ಅಂತ ಬರ್ಕೋತೀವಿ. ನೆಕ್ಸ್ಟು ಚಿಲ್ಡ್ರನ್ ಎಜುಕೇಷನಲ್ ಎಕ್ಸ್ಪೆನ್ಸಸ್ ನಾವು ನೋಡೋದಾದರೆ ಫಸ್ಟು ನಾನು ಎಕ್ಸಮ್ಷನನ್ನು ಹೇಳ್ಬಿಡ್ತೀನಿ ನಿಮಗೆ. ಚಿಲ್ಡ್ರನ್ ಎಜುಕೇಷನ್ಗೆ ಬಂದು 100 ಪರ್ ಚೈಲ್ಡ್, ಈಚ್ ಒನ್ ಫಾರ್ ಅಪ್ ಟು 2 ಚಿಲ್ಡ್ರನ್. ಅಪ್ ಟು 2 ಚಿಲ್ಡ್ರನ್ ಬಂದು 100 ಪರ್ ಚೈಲ್ಡ್ಗೆ ಎಕ್ಸಮ್ಷನ್ ಇರುತ್ತೆ. ಆ್ಯಂಡ್ ಚಿಲ್ಡ್ರನ್ ಹಾಸ್ಟೆಲ್ ಅಲವೆನ್ಸ್ಗೆ ಬಂದು 300 ಪರ್ ಮಂತ್ ಪರ್ ಚೈಲ್ಡ್ ಫಾರ್ ಅಪ್ ಟು 2 ಚಿಲ್ಡ್ರನ್ ಅಂತ ಹೇಳಿ ನಮಗೆ ಕೊಟ್ಟಿದ್ದಾರೆ. ಆ್ಯಂಡ್ ಫಾರ್ ಇಯರ್ಲಿ 7,200 ಫಾರ್ 2 ಚೈಲ್ಡ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇವಾಗ ಚಿಲ್ಡ್ರನ್ ಎಜುಕೇಷನಲ್ ಎಕ್ಸ್ಪೆನ್ಸಸ್ ನೋಡೋಣ ನಾವಿಲ್ಲಿ. ಚಿಲ್ಡ್ರನ್ ಎಜುಕೇಷನಲ್ ಅಲವೆನ್ಸ್ 600 ಪರ್ ಮಂತ್ ಪರ್ ಚೈಲ್ಡ್ ಫಾರ್ 2 ಚಿಲ್ಡ್ರನ್ ಆಯಿತಾ. ಇವಾಗ 600 ಇಂಟು ಪರ್ ಮಂತ್ ಅಂದರೆ 1 ಇಯರ್ಗೆ 12 ಆಗುತ್ತೆ, ಇಂಟು 2 ಚಿಲ್ಡ್ರನ್ಸ್ಗೆ ಅಂತ ಹೇಳಿದ್ದಾರೆ. ಅದು 14,400 ಬರ್ಕೋತೀವಿ. ಇದರಲ್ಲಿ ಎಕ್ಸಾಮ್ಟೆಡ್ ರೇಟ್ ಬಂದು 100. ನಮಗೆ ಎಜುಕೇಷ್ನಲ್ ಅಲೋವೆನ್ಸ್ಗೆ 100 ಎಕ್ಸಮ್ಷನ್ ರೇಟ್ ಇದೆ. ಸೊ 100 ಇಂಟು 12 ಇಂಟು 2 ಮಾಡ್ಕೋತೀವಿ. ಅದು 2,400 ಬಂದು ಆನ್ಸರ್ ಬರುತ್ತೆ. ಈ 14,400ಇಂದ 2,400 ಮೈನಸ್ ಮಾಡಿ ನಾವು ಇಲ್ಲಿ 12,000 ಬರ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಚಿಲ್ಡ್ರನ್ ಹಾಸ್ಟೆಲ್ ಅಲೋವೆನ್ಸಸ್ಗೆ 300 ಬಂದು ಎಕ್ಸಮ್ಷನ್ ಇದೆ. ಚಿಲ್ಡ್ರನ್ ಹಾಸ್ಟೆಲ್ ಅಲೋವೆನ್ಸ್ ಬಂದು 1,000 ಪರ್ ಮಂತ್ ಅಂತ ಕೊಟ್ಟಿದ್ದಾರೆ. ಅದು 2 ಚಿಲ್ಡ್ರನ್ಸ್ಗೆ. ಅದನ್ನು ನಾವಿಲ್ಲಿ 1,000 ಇಂಟು 12 ಇಂಟು 2 ಮಾಡ್ಕೋತೀವಿ. ಅದು 24,000 ಬರುತ್ತೆ. ಎಕ್ಸಮ್ಟೆಡ್ ಬಂದು 300 ಪರ್ ಮಂತ್ ಫಾರ್ 2 ಚಿಲ್ಡ್ರನ್ ಅಂತ ಹೇಳಿಕೊಟ್ಟಿದೆ. 300 ಇಂಟು 12 ಮಾಡ್ಕೋತೀವಿ, ಇಂಟು 2 ಮಾಡಿಕೊಂಡಾಗ 7,200 ಬರುತ್ತೆ. ಇವೆರಡನ್ನೂ ಮೈನಸ್ ಮಾಡಬಾರ್ದಾಗ ನಮಗೆ 16,800 ಬಂದು ಆನ್ಸರ್ ಸಿಗುತ್ತೆ. ನೆಕ್ಸ್ಟು ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಎಕ್ಸಮ್ಷನ್ಸ್ ಇರೋದನ್ನೆಲ್ಲ ನಾವು ಮೈನಸ್ ಮಾಡ್ಕೋತಾ ಬಂದರೆ ಗ್ರಾಸ್ ಸ್ಯಾಲ್ರಿ ಸಿಗುತ್ತೆ. ಈ ಗ್ರಾಸ್ ಸ್ಯಾಲ್ರಿಗೆ ಡಿಡಕ್ಷನನ್ನು ನಾವು ಮಾಡಬೇಕಾಗುತ್ತೆ. ಏನೇನು ಡಿಡಕ್ಷನ್ನು ಅಂತ ನೋಡಿದ್ರೆ 2 ಡಿಡಕ್ಷನ್ ಇದೆ. ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್, ಅದು 50,000 ಫಿಕ್ಸ್ಡು.
ಇನ್ನೊಂದು ಬಂದು ಪ್ರೊಫೆಷ್ನಲ್ ಟ್ಯಾಕ್ಸ್ ಬಂದು ನಾವು ಮೈನಸ್ ಮಾಡಬೇಕು. ಕ್ವಶನಲ್ಲಿ ಪ್ರೊಫೆಷ್ನಲ್ ಟ್ಯಾಕ್ಸ್ ಪೇಯ್ಡ್ ಬೈ ದ ಎಂಪ್ಲಾಯಿ ಬಂದು 400 ಪರ್ ಮಂತ್ ಅಂತ ಹೇಳ್ಕೊಟ್ಟಿದ್ದಾರೆ. 400 ಇಂಟು 12 ಮಾಡಿದಾಗ ನಮಗೆ 44,800 ಬಂದು ಆನ್ಸರ್ ಸಿಗುತ್ತೆ. ಅದಾದಮೇಲೆ ಈ ಎರಡನ್ನೂ ಆ್ಯಡ್ ಮಾಡಿ ನಮಗೆ ಬಂದಿರುವಂಥ ಗ್ರಾಸ್ ಸ್ಯಾಲ್ರಿಯಿಂದ ಮೈನಸ್ ಮಾಡಿದ್ರೆ ನಮಗೆ ಟ್ಯಾಕ್ಸಿಬಲ್ ಸ್ಯಾಲ್ರಿ ಒಂದು ಸಿಗ್ತಾ ಹೋಗುತ್ತೆ. ಇದಿಷ್ಟು 12 ಮಾರ್ಕ್ಸ್ ಕ್ವಶನ್ ಆಗಿದೆ. ಐ ಹೋಪ್ ನಿಮಗೆ ಎಕ್ಸಾಮ್ಷನ್ಸ್ ಎಲ್ಲ ಕ್ಲಿಯರಾಗಿ ನಾನು ಹೇಳಿದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ video. If you like the video, please do like, comment, share and don't forget to subscribe my channel. Let's meet in our next video. Until then, bye bye.